ಎನ್ಐಎ ಕರೆತಂದಿದೆ ತಹೂರ್ ರಾಣನನ್ನ ಉಗ್ರನನ್ನ ಕರೆತಂದಿದ್ದಕ್ಕೆ ಭಾರತಕ್ಕೆ ಧನ್ಯವಾದ ತಿಳಿಸಿದೆ ಇಸ್ರೇಲ್. ದೆಹಲಿಯ ಇಸ್ರೇಲ್ ರಾಯಭಾರಿ ಕಚೇರಿಯಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ. ಮೋಸ್ಟ್ ವಾಂಟೆಡ್ ಉಗ್ರ ತಹೂರ್ನನ್ನ ಕರೆತಂದಿದ್ದಕ್ಕೆ ಧನ್ಯವಾದ. ವಿಶೇಷ ವಿಮಾನದಲ್ಲಿ ದೆಹಲಿ ಪಾಲಂ ಏರ್ಬೇಸ್ಗೆ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಕರೆತಂದಿದ್ದಾರೆ. 26/11 ಮುಂಬೈ ಮೇಲಿನ ದಾಳಿಯ ಮಾಸ್ಟರ್ ಮೈಂಡ್ ರಾಣಾ. ಇಸ್ರೇಲ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದು ಧನ್ಯವಾದವನ್ನ ತಿಳಿಸಿದ್ದಾರೆ. ಈಗಾಗಲೇ ಈ ಮಾಸ್ಟರ್ ಮೈಂಡ್ ರಾಣಾ ಪಾತ್ರ ಈ ಮುಂಬೈ ದಾಳಿಗೆ ಸಂಬಂಧಪಟ್ಟಂತೆ ಹೇಗಿತ್ತು ಅನ್ನೋ ಇಂಚಿಂಚು ವಿವರಗಳು ಕೂಡ ಹೊರಬರ್ತಾ ಇದೆ. ಇನ್ನೇನಿದ್ರು ಎನ್ಐಎ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಈತ ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡಿದ್ದಾನೆ. ಅದರ ಜೊತೆಗೆ ಈತನ ಹಿಂದೆ ಯಾರಿದ್ರು, ಈತನಿಗೆ ಹಣದ ಸೌಲಭ್ಯ ಅಂದ್ರೆ ನೆರವು ಹೇಗೆ ಸಿಗ್ತಾ ಇತ್ತು, ಪಾಕಿಸ್ತಾನದ ಪಾತ್ರದ ಬಗ್ಗೆಯೂ ಕೂಡ ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನ ಮಾಡಿ ಮತ್ತಷ್ಟು ಸ್ಫೋಟಕ ಸಂಗತಿಗಳನ್ನ ಬಯಲಿಗೆಳೆಯಲಿದ್ದಾರೆ. ಈ ನಡುವೆ ತಹೂರ್ ರಾಣನನ್ನ ಗಲ್ಲಿಗೇರಿಸಬೇಕು ಅಂತ ಹೇಳಿ ಈ ಮುಂಬೈ ದಾಳಿಯಿಂದ ಹುತಾತ್ಮರಾದಂತಹ ಯೋಧರ ಕುಟುಂಬಸ್ಥರು ಕೂಡ ಈಗಾಗಲೇ ಆಗ್ರಹ ಪಡಿಸ್ತಾ ಇದ್ದಾರೆ. ರಾಣಾ ಭಾರತಕ್ಕೆ ಬಂದಾಯ್ತು, ಮುಂದೇನು ಅನ್ನೋ ಪ್ರಶ್ನೆಗಳಿಗೆ ಈಗಾಗಲೇ ಕಾನೂನಾತ್ಮಕವಾಗಿ ಒಂದಷ್ಟು ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಈಗ ಎನ್ಐಎ ಕಚೇರಿಗೆ ಉಗ್ರ ರಾಣನನ್ನ ಶಿಫ್ಟ್ ಕೂಡ ಮಾಡಲಾಗಿದೆ. ಅಲ್ಲಿ ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನ ಮಾಡಲಿದ್ದಾರೆ. ನಂತರ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡುವ ಸಾಧ್ಯತೆ ಇದೆ. ಮೋಸ್ಟ್ ವಾಂಟೆಡ್ ಉಗ್ರ ಈತನನ್ನ ಇಷ್ಟು ಹೈ ಸೆಕ್ಯೂರಿಟಿಯಲ್ಲಿ ಯಾಕೆ ಕರ್ಕೊಂಡು ಬಂದ್ರು ಅಂತ ಹೇಳಿ ಸಾಕಷ್ಟು ಜನಸಾಮಾನ್ಯರು ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಅದಕ್ಕೆ ಪ್ರಮುಖವಾಗಿ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಪಾಕಿಸ್ತಾನ ಬೆಂಬಲಿತ ಸ್ಲೀಪರ್ ಸೆಲ್ಗಳು ಅಥವಾ ಏನು ಈ ISI ನಂಟಿರುವಂತಹ ಭಯೋತ್ಪಾದಕರು ಈ ಪಾಕಿಸ್ತಾನದ ಕುರಿತ ಒಂದಷ್ಟು ರಹಸ್ಯಗಳನ್ನ ಈತ ಬಿಟ್ಕೊಟ್ಬಿಟ್ರೆ ಹೇಗೆ ಅಂತ ಹೇಳಿ ಅವರು ಕೂಡ ಈತನನ್ನ ಹೊಡೆದಾಕೋಕೆ ಪ್ಲಾನ್ ಮಾಡಿದ್ರು. ಬರೀ ನಮ್ಮವರಿಗೆ ಮಾತ್ರ ಈತನ ಮೇಲೆ ದ್ವೇಷ ಇಲ್ಲ ಅಥವಾ ಈತನನ್ನ ಗಲ್ಲಿಗೇರಿಸಬೇಕು ಅನ್ನೋ ಆಗ್ರಹ ಇಲ್ಲ, ಆ ಕಡೆ ಅವರ ಒಂದು ಅಸಲಿ ಮುಖ ಬಯಲಾಗುತ್ತೆ ಅನ್ನೋ ಭಯವೂ ಕೂಡ ಅವರಿಗೆ ಇದ್ದಂತಿದೆ. ಇನ್ನೊಂದು ವಿಚಾರ ಅಂತಾರೆ, ಇಸ್ರೇಲ್ ಇಲ್ಲಿ ಧನ್ಯವಾದವನ್ನ ಸಲ್ಲಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಮಧುಶ್ರೀ. ಇಲ್ಲೊಂದು ಸಂಗತಿ ಅಂತ ಅಂದ್ರೆ ಅವತ್ತು ನಡೆದಂತ ಅಟ್ಯಾಕ್ ನಲ್ಲಿ ಇಸ್ರೇಲ್ನ ಮಂದಿಯೂ ಕೂಡ ತಮ್ಮ ಪ್ರಾಣವನ್ನ ಕಳೆದುಕೊಂಡಿರ್ತಾರೆ. ಬಹುಶಃ ನಿಮಗೆ ನೆನಪಿರ್ಬೋದು, 2008ರಲ್ಲಿ ಈ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ನಾರಿಮನ್ ಹೌಸ್ನ ಒಂದು ಕಿಟಕಿಯಲ್ಲಿ ಒಬ್ಬ ಸಣ್ಣ ಬಾಲಕ ಹೊರಗೆ ಏನಾಗ್ತಾ ಇದೆ ಅಂತ ಕಿಟಕಿಯಲ್ಲಿ ಇಣುಕ್ ನೋಡ್ತಾ ಇರ್ತಾನೆ. ಅವತ್ತಿಗೆ ಆ ಫೋಟೋ ಬಹಳ ವೈರಲ್ ಆಗಿತ್ತು. ಸಣ್ಣ ಹುಡುಗ, ಏನೊಂದು 5-6 ವರ್ಷದ ಹುಡುಗ ಇರ್ಬೋದು ಅಥವಾ 4 ವರ್ಷದ ಹುಡುಗ ಅಂತ ಕಾಣಿಸುತ್ತೆ. ಮೋಜಿ ಅಂತಾನೆ ಏನೋ ಬರುತ್ತೆ, ಅದು ಇಸ್ರೇಲ್ ಪ್ರೊನೌನ್ಸಿಯೇಷನ್ ನಲ್ಲಿ ಸ್ವಲ್ಪ ಬದಲಾವಣೆ ಇರ್ಬೋದು. ಆ ಹುಡುಗ ಅವತ್ತು ಒಂದು ಭಯದಲ್ಲಿ ಆತ ಹೊರಗಡೆ ನೋಡ್ತಾ ಇರ್ತಾನಲ್ಲ, ಆ ಫೋಟೋ ಬಹಳ ವೈರಲ್ ಆಗಿತ್ತು. ವಿಷಯ ಅಂತಂದ್ರೆ ಅವತ್ತು ಆತನ ತಂದೆ ತಾಯಿಯನ್ನ ಕಳ್ಕೊಂಡಿರ್ತಾನೆ. ಅವ್ರು ಇಸ್ರೇಲ್ ಪ್ರಜೆಗಳವರೆಲ್ಲ, ಅವತ್ತು ತನ್ನ ತಂದೆ ತಾಯಿಯನ್ನ ಹುಡುಗ ಕಳ್ಕೊಂಡಿರ್ತಾನೆ. ಹೀಗಾಗಿ ಇಸ್ರೇಲ್ ಕೂಡ ಈ ಒಂದು ಇಡೀ ಘಟನೆಗೆ ತನ್ನ ಖಂಡನೆಯನ್ನ ವ್ಯಕ್ತಪಡಿಸಿರುತ್ತೆ. ಇವತ್ತು ಸಹಜವಾಗಿ ಇಸ್ರೇಲ್ ಕೂಡ ಖುಷಿಯಾಗಿದೆ. ಕಾರಣ ಅಂತಂದ್ರೆ ಅವತ್ತು ತಮ್ಮ ಪ್ರಜೆಗಳನ್ನ ಹೊಡೆದುರುಳಿಸಿದಂತ ಆ ಒಂದು ಅಟ್ಯಾಕ್ ನ ಮಾಸ್ಟರ್ ಮೈಂಡ್ ಅನ್ನ ನೀವು ಭಾರತಕ್ಕೆ ಕರೆ ತಂದಿದ್ದೀರಲ್ಲ, ನಿಮಗೆ ಧನ್ಯವಾದ, ಈತನ ವಿರುದ್ಧನೂ ಕೂಡ ಕ್ರಮ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಇಸ್ರೇಲ್ನ ಭಾವನೆ ಇದೆ. ಆ ಕಾರಣಕ್ಕಾಗಿ ಇಸ್ರೇಲ್ ಕೂಡ ಈ ವಿಚಾರವನ್ನ ಇವತ್ತು ಟ್ವೀಟ್ ಮಾಡಿದೆ, ಒಂದು ಧನ್ಯವಾದವನ್ನ ತಿಳಿಸಿದೆ. ಅವತ್ತು ಹುಡುಗ ನಾರಿಮನ್ ಹೌಸ್ನಿಂದ ಇಣುಕ್ತಾ ಇದ್ದಂಥ ಫೋಟೋ ಈಗಲೂ ಕೂಡ ಜನರಲ್ಲಿದೆ, ಆ ಮನಸ್ಸಲ್ಲಿದೆ. ಎಂಥ ಒಂದು ದುರ್ಘಟನೆ ಆಯ್ತಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಆತನ ತಂದೆ ತಾಯಿಯನ್ನ ಆತ ಕಳ್ಕೊಂಡಿರ್ತಾನೆ. ತನ್ನ ಕಣ್ಣು ಮುಂದೆನೆ ಈ ಅಟ್ಯಾಕರ್ಸ್ ಪಾಪಿಗಳು ಆತನ ತಂದೆ ತಾಯಿ ಕೊಂದಿರ್ತಾರೆ. ಹೀಗಾಗಿ ಇದು ಕೇವಲ ಇಸ್ರೇಲ್ ವಿಚಾರ ಹೋಗಲ್ಲ, ಬಹಳಷ್ಟು ದೇಶಗಳಿಗೆ ಸಂಬಂಧಪಟ್ಟಾಗಿನ ಪ್ರಜೆಗಳ ವಿಚಾರದಲ್ಲಿ ಹೀಗೆ ಆಗಿರುತ್ತೆ. ಹೇಳಿ ಕೇಳಿ ನಾರಿಮನ್ ಹೌಸ್ ಅಥವಾ ಈ ತಾಜು, ಒಬೆರಾಯ್ ಇದೆಲ್ಲ ಬಹಳ ವಿದೇಶಿಗರು ಹೆಚ್ಚಾಗಿ ಬಂದು ಸೇರ್ತಾ ಇದ್ದಂತ ಜಾಗ. ಮಂದಿ ವಿದೇಶಿಗರು ಅಟ್ಯಾಕ್ ನಲ್ಲಿ ಸಾವನ್ನಪ್ಪಿರ್ತಾರೆ. ಹಾಗಾಗಿ ಅಂತವ್ರೆಲ್ಲರೂ ಕೂಡ ಇಂಥ ಪರಮ ಪಾಪಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆಮೇಲೆ ಈತ ಅಂತ ಸ್ಥಳಗಳನ್ನ ಗುರುತಿಸಿದ್ದು ಕೂಡ ಅದೇ ಕಾರಣಕ್ಕಾಗಿ. ಕೇವಲ ಇದು ದೇಶ ವಿಚಾರವಾಗಿ ಆಗಿರಬಾರ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೊಂದು ಮುಜುಗರ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪಾಪಿ ಅಂಥ ಸ್ಥಳಗಳನ್ನೇ, ಅಂಥ ಪ್ರತಿಷ್ಠಿತ ಸ್ಥಳಗಳನ್ನೇ ಗುರುತಿಸಿರ್ತಾನೆ. ಹೀಗಾಗಿ ಇಸ್ರೇಲ್ ಕೂಡ ಈಗ ಸಂತಸವನ್ನ ವ್ಯಕ್ತಪಡಿಸ್ತಾ ಇದೆ. ಈಗ ಇಂಡಿಯಾ ಗೇಟ್ ಸೇರಿದಂತೆ ಇನ್ನೂ ಅನೇಕ ಸ್ಥಳಗಳು ಇವರ ಟಾರ್ಗೆಟ್ ಲಿಸ್ಟ್ ನಲ್ಲಿ ಇತ್ತು ಅನ್ನೋದು ಕೂಡ ಈಗಾಗಲೇ ತನಿಖಾಧಿಕಾರಿಗಳು ಈ ಹಿಂದೆ ತನಿಖೆ ಮಾಡಿ ಕೊಟ್ಟಂತಹ ಮಾಹಿತಿಯಿಂದಾಗಿ ಗೊತ್ತಾಗಿದೆ. ಈಗಾಗಲೇ ಉಗ್ರ ತಹೂರ್ ರಾಣನನ್ನ NIA ಅಧಿಕಾರಿಗಳು ಕರೆತಂದಿದ್ದು ವಿಚಾರಣೆಗೂ ಕೂಡ ಒಳಪಡಿಸಲಿದ್ದಾರೆ. 26/11 ದಾಳಿಯ ಕುರಿತ ಮಹತ್ವದ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ. ಈತ ಮಾಸ್ಟರ್ ಮೈಂಡ್. ನಾವು ಅನ್ಕೊಂಡ ಹಾಗೆ 10 ಮಂದಿ ಉಗ್ರರು ಬಂದ್ರು, ಅಟ್ಯಾಕ್ ಅನ್ನ ಮಾಡಿದ್ರು, ಅಟ್ಯಾಕ್ ಆಯ್ತು,
ಒಂದಷ್ಟು ಮಂದಿ ಬಲಿಯಾದ್ರು, 166 ಮಂದಿ ಸಾವನ್ನಪ್ಪಿದ್ರು, 300ಕ್ಕೂ ಅಧಿಕ ಮಂದಿ ಗಾಯಗೊಂಡ್ರು, 9 ಮಂದಿ ಉಗ್ರರನ್ನ ಹೊಡೆದುರುಳಿಸಿದ್ರು, ಮತ್ತೊಬ್ಬನನ್ನ ಸೆರೆ ಹಿಡಿದ್ರು. ಅದಾದ್ಮೇಲೆ ಆತನಿಗೆ ಕಾನೂನಾತ್ಮಕವಾಗಿ ಗಲ್ಲು ಶಿಕ್ಷೆ ಆಯಿತು. ಆದ್ರೆ ಇದೆಲ್ಲದರ ಹಿಂದೆ ಯಾರಿದ್ರು, ಹೇಗೆ ಇದರ ಸಂಚು ನಡೀತು ಅನ್ನೋ ವಿಚಾರವನ್ನ ಕೆದಕಂತಹ ಸಂದರ್ಭದಲ್ಲಿ ಗೊತ್ತಾಗಿದೆ ಈ ಉಗ್ರ ತಹೌರ್ ರಾಣಾ ಮತ್ತು ಈತನ ಜೊತೆಗೆ ಹೆಡ್ಲಿಯು ಕೂಡ ಹೇಗೆ ನಂಟನ್ನ ಹೊಂದಿದ್ದ, ಹೇಗೆ ಅವರ ಪ್ಲಾನ್ಗಳನ್ನ ಅವರು ಎಕ್ಸಿಕ್ಯೂಟ್ ಮಾಡಿದ್ರು ಅನ್ನೋ ವಿಚಾರಗಳೆಲ್ಲವೂ ಕೂಡ ಒಂದೊಂದಾಗಿ ಬಯಲಿಗೆ ಬರುತ್ತೆ. ಈತ ಅಮೆರಿಕದಲ್ಲೂ ಕೂಡ ಇದ್ಕೊಂಡು ತನ್ನ ಕಾನೂನು ಹೋರಾಟವನ್ನ ಮುಂದುವರಿಸ್ತಾನೆ. ಯಾವುದೇ ಕಾರಣಕ್ಕೂ ಕೂಡ ಗಡೀಪಾರು ಮಾಡಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಆತ ಅರ್ಜಿಯನ್ನ ಕೂಡ ಸಲ್ಲಿಸ್ತಾನೆ. ಆದ್ರೆ ಆ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ವಜಾಗೊಳ್ಳುತ್ತೆ ಜನವರಿಯಲ್ಲಿ. ನಂತರದಲ್ಲಿ ಆತನನ್ನ ಗಡೀಪಾರು ಮಾಡುವಂತಹ ಪ್ರಕ್ರಿಯೆಯು ಕೂಡ ಶುರುವಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾತನಾಡಬೇಕಿದ್ರೆ ಹೇಳಿದ್ರು, ಈತನನ್ನ ನಾವು ಅಲ್ಲಿಂದ ಕರೆ ತಂದೆ ತರ್ತೀವಿ ಅಂತ ಪಣ ತೊಟ್ಟಿದ್ರು. ಅದು ಇವತ್ತು ಸಕ್ಸಸ್ ಆಗಿದೆ. ಉಗ್ರ ತಹೌರ್ ರಾಣನನ್ನ ಭಾರತಕ್ಕೆ ಕರೆತರುವಲ್ಲಿ ಯಶಸ್ವಿಯಾಗಿದ್ದೀವಿ. ಮುಂದೇನಿದ್ರು ಈ ಉಗ್ರ ತಹೌರ್ ರಾಣನಿಂದ ಮತ್ತಷ್ಟು ಸ್ಫೋಟಕ ಸಂಗತಿಗಳನ್ನ ಬಯಲಿಗೆಳೆಯೋದಾಗಿದೆ.